ಮುಂಜಾನೆದ್ದು ಕುಂಬಾರನ್ನ ಹಾಲು ಬಾ ನುಂಡನ ಹಾಲು ಹಾರಿ ಮನ್ನ ತುಳಿತಾನ ಹಾರಿ 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 ಮನ್ನ ತುಳಿತಾನ ಕುಂಬಾರನ ಗಡಿಗೆ ಮಾಡ್ಯಾನ. ಶಿವ ಶಿವ ಪರಮಾತ್ಮ. ಅಲ್ಲ ಮತ್ತು ಮೊನ್ನೆ ಹುಡುಗಿಯರು ಯಾರು ಲಗ್ನ ಪತ್ರ ಕೊಟ್ಟು ಹೋಗ್ಯಾರ, ಅವ್ರದ್ದು ಲಗ್ನ ಇವತ್ತೈತಿ. ಈ ಹುಡುಗರನ್ನ ಕಳಿಸಿ ಕೊಡ್ತೀನ, ಇನ್ನೇನ ಹೋಗತ್ತೆ ನೋಡು. ನೀ ಯಾಕೆ ಅವ್ರ ಲಗ್ನ ಆಗಿ ಅಕ್ಕಿ ಕಾಳು ಬಿದ್ದು ಹೊಸ್ದಾಗಿ ಬಂದು ದೇವ್ರಿಗೆ ಹೋಗಿ ಹೊಸ್ದಾಗಿ ಮದುಮಗಳು ಬಂದಿನ ಹೇಳು ಆಕಿ ಯಾಕೆ ಈಗ ಹೇಳಕತ್ತೀಯ? ಅಯ್ಯ ಈಗಾರ ಏನಾಗೈತೆ, ನಾ ಲಗ್ನ ಟೈಮ್ ಇನ್ನೂ ಲಗ್ನ ಟೈಮ್ ಆಗಿಲ್ಲ ಹೋಗಲ್ರಾಕಂತ ಈಗ ಹೇಳಕತ್ತಿಲ್ಲ ಮುಂಜಾನೆ ಎದ್ದು. ಹೌದು ಬಿಡ, ನಿಂದು ಹೇಳೋ ಪದ್ಧತಿ ಭಾಳ ಚಲೋ ಐತಿ. ಅಲ್ಲ ಯಾರ ಸಂಜೆನ್ಯಾಗ ಹೇಳ್ತಾರ, 2 ದಿನ ಮುಂದಿರ್ತಾರ ಹೇಳ್ತಾರ. ಆ ಲಗ್ನಕ್ಕೆ ಹೋಗುವಾರ ನಿಂತ ಕಾಲ ಮ್ಯಾಗ ಹೇಳಿದ್ರೆ ಏನು ಹೋಗ್ಬೇಕು ಹುಡುಗರು? ನೀ ಹೋಗಂಗದಿಯೇ ನಾ ಹೊಕ್ಕೇನೆ ಆ ತೊಗೊಂಡು ಹೇಳಕತ್ತಿಯಲ್ಲ, ನೀನೇ ಹೋಗಿ ಹಂಗಾರ. ನಾ ಎಲ್ಲಿ ಹೋಲಿ, ಮನಕಾಲ ನೋವು ಅದಾವು ಮೀಟ್ಕೊಂತ ಬಿಸಿಲು ದಿನ ಜಳದಾಗ ನನಗೆ ಎಲ್ಲರ ಊರು ಕೇರಿ ಹೋಗಿ ಬಂದೆ ಅಂದ್ರೆ ಮೈಕೈ ಬೇನೆಯಾಗಿ 2 ದಿನ ಹೇಳೋದನ್ನೇ ಇಲ್ಲ. ನಾನು ಅವ್ರನ್ನ ಕಳಿಸ್ತೇನೆ. ಕಳ್ಸಂಗಾರ ಯಾರನ್ನ ಕಳಿಸ್ತೀವಿ ನೋಡು, ಅವ್ರನ್ನ ಸೊಸಿನ ಮಗನ ಯಾರನ್ನ ಕಳಿಸ್ತೀವಿ ಕಳಿಸ ಕರಿ ಅವ್ರನ್ನ ಕರೆದು ಹೇಳಿ ಹೋಗಂತಂದು. ಈಗ ಹೇಳಿದ್ರೆ ಆ ಹುಡುಗ ಸಿಟ್ಟಿಗೆ ಬರ್ತೈತೆ ನೋಡೋದು, ಮುಂಜಾನೆ ಎದ್ದು ಹೇಳ್ತೇವೆ ಅವ್ರನ್ನ. ಪರಮೇಶಿ ಹಾಂಪ್ಪ ಕರೆದೆ, ಎದಕ್ಕೆ ಕರೆದಿ? ಇಲ್ಲಿ ನೋಡಪ್ಪ, ಮೊನ್ನೆ ಹುಡುಕಿಯರು ಯಾರು ಲಗ್ನ ಪತ್ರ ಕೊಟ್ಟೋಗ್ಯಾರ, ಅವರು ನಮ್ಮ ಯಾವ ಕಾರ್ಯಕ್ಕೂ ಬಿಟ್ಟಿಲ್ಲಪ್ಪ, ಎಲ್ಲದಕ್ಕೂ ಬಂದಾರ. ಇವತ್ತು ಅವರು ಅಕ್ಕಿ ಕಾಳದವು ಹುಡುಗರು, ನೀವು ಒಟ್ಟು ಗಂಡ ಎಂತಿ ಹೋಗಿ ಅವ್ರ ಲಗ್ನಕ್ಕೆ ಹೋಗಿ ಬರ್ರಿ, ಅಕ್ಕಿ ಕಾಳು ಹಾಕಿ ಆಯಾರು ಮಾಡಿ ಬರ್ರಿಪ್ಪ. ಅಲ್ಪ ಹೆಂಗಪ್ಪ ಈಗ ಹೋಗಿ ಹೇಳಿದ್ರೆ? ಅಲ್ಲ ನಾನಾರ ಕೆಲ್ಸಕ್ಕೆ ಹೋಗಕ್ಕೆ ಸಜ್ಜಾಗೇನಪ್ಪ ಈಗ ಹೇಳಿದ್ರೆ ಹೆಂಗೆ ಹೋಲ್ಪ ನಾನು? ನೋಡಪ್ಪ, ಅವರು ಲಗ್ನ ಪತ್ರ ಕೊಟ್ಟು ಹೋಗಿ ಮೊನ್ನೆ ಎಂತ ತಿನ್ನೋದು ಹಿಂದನ ಕೊಟ್ಟು ಹೋಗ್ಯಾರ ಅಂತ ಕೊಟ್ಟಿರ್ತಾರೆ ಬಿಡು ಲಗ್ನ ಪತ್ರ ಕೊಡೋರು. ನೀವು ಒಟ್ಟು ಮುಂದಿರ್ತಾರ ಹೇಳ್ಬೇಕಪ್ಪ, 2 ದಿನ ಮುಂದಿರ್ತಾ ಹೇಳಿರೆ, ಸಂಚಿನಾಗ ಹೇಳಿರೆ, ಈಗ ಹೇಳಾಕತ್ತೀರಿ. ನಾ ಹಂಗಾರೆ ಕೆಲ್ಸಕ್ಕೆ ಹೋಗ್ಬೇಕಂತಂದು ಜಾಕ ಮಾಡಿ ಮತ್ತು ಸಜ್ಜಾಗೇನು ಈಗೆಲ್ಲ ಈಗ ನಿಂತ ಕಾಲ ಮ್ಯಾಗ ಹೋಗಂದ್ರೆ ಹೆಂಗೆ ಹೋಲ್ಪ? ಆಗೋಲ್ಪ, ಏನಾರ ಮನ್ಯಾಗ ಇದು ಐತೆ ಅಂತ ಎಮರ್ಜೆನ್ಸಿ ಹೇಳಿ ಹೋಗಪ್ಪ ಮರಯ್ಯ. ಮತ್ತು ನಮಗೂ ನೀಗುದಿಲ್ಲ ಬಿಸಿಲು ದಿನ, ಈಕಿಗೆ ಹೋಗಕ್ಕೆ ಹೋಗೋದಿಲ್ಲ. ಈಕಿ ಜವಾರಿ ಎಮ್ಮೆ ಅಂತಕಿ ಈಗಂತೂ ಎಲ್ಲಾರ ಊರು ಕೇರಿ ಹೋಗಿ ಬಂತಂದ್ರೆ 2 ದಿನ ಎಮ್ಮೆ ಉಳ್ಳಾಡ್ತೈತಿ, ಮೇಲೆ ಕೈ ಹೇಳೋದಿಲ್ಲ. ಹೋಗಾಯಪ್ಪ. ನೋಡಪ್ಪ, ನಾವಲ್ಲೇ ನಮ್ಮ ಮ್ಯಾನೇಜರ್ ಸಿಟ್ಟಿಗೆ ಹೇಳ್ತಾನೆ, ನಾನು ಆಗಾಗ ರಜಾ ಭಾಳ ತೊಗೊಂಡೇನಿ, ಈಗಂತೂ ಒಲ್ ಬಿಡ. ಮೊನ್ನೆ ನೀವು ಊರಿಗೂ ಕಳಿಸಿದ್ರಿ 4 ದಿನ ಅಕ್ಕಾರ ಊರಿಗೆ, ಮತ್ತು ಗೋಧಿ ಮಳೆಗೆ ತೋದತ್ ಪಾಟ್ ಮಿಷನ್ಗೆ ಹಾಕ್ಸಾಕೋದು ಬಾ ಅಂತಂದ್ರಿ. ಅಲ್ಲಿ ಹೋಗಿ ಅಲ್ಲಿ ಒಂದು 4 ದಿನ ಹೋದ ಮಿಷನ್ಗೆ ಹಾಕ್ಸಾಕಂತ ಆದ್ರೆ ಅಲ್ಲಿ ಬನ್ನಿ ಒಟ್ಟು ಮಟ್ಟ ಅವ್ರು ಬಿಡಲಿಲ್ಲ. ಗೋಧಿ ಮಿಷನ್ಗೆ ಹಾಕಿಸಿ ಹೊಟ್ಟೆ ಏರಿ ಬನ್ನಿ ಒಟ್ಟು ಮಟ್ಟ ಅವ್ರು ಬಿಡಲಿಲ್ಲ. ಅಲ್ಪ ಅಲ್ಲೇ ಯಾರಿಗಾರ ಹೇಳ್ಬಿಡಪ್ಪ, ಯಾರ ಹೋಗುವಾರಿದ್ರೆ ಅವ್ರಿಗೆ ಆಯಾರ ಹಾಕಂತ ಹೇಳು. ಎಲ್ಲ ಜಡ ಆತಿದ್ರು, ಯಾರಿಗೆ ಹೇಳೋದಪ್ಪ? ಏನು ಮಾಡತ್ತೀರಪ್ಪ ಕುಂತೀರಿ? ಬಾರ ಭೀಮಣ್ಣ ಬಾ. ಯಾಕ ಎಲ್ಲೇ ಹೊಂಟಂಗೆ ಕಾಣ್ತಿರಲ್ಲ ಮರ, ಯಾರು ಭೀ ಬರ್ಬೇಕು ಸಜ್ಜಾಗಿ. ಅದಪ್ಪ ಕಾಕ, ಮೊನ್ನೆ ಹುಡುಕಿಯರು ಯಾರು ಲಗ್ನ ಪತ್ರ ಕೊಟ್ಟು ಹೋಗಿದ್ರಲ್ಲ, ಮತ್ತು ಲಗ್ನಕ್ಕೆ ಹೊಂಟಿದ್ವಿ. ನಿಮ್ಮ ಮನ್ಯಾಗ ಯಾರು ಬರ್ತಾರಂತ ಕೇಳಕ್ಕೆ ಬಂದೇನೋ ಮರ. ನೀವು ಯಾರು ಬಂದ್ರೆ ಸೈಕಲ್ ಮೋಟ್ರ್ ತೊಗೊಂಡು ಹೋಗಕ್ಕೆ ಬರ್ತೈತಿ. ಬಾಯ್ತಾ ಬಾ ಕುಂದ್ರ ಬಾ. ಬೇಡ ಈಗೇನು ಕುಂದ್ರಾಕ ಟೈಮ್ ಇಲ್ಲ, ಈಗ ಹೋಗಿ ಬಿಡು ನಡ್ರಿ, ಬಿಸಿಲು ದಿನ ದೂರಿನ ದಾರಿ ಮೊದಲ ಇರೋಲ್ ಬಾರಿ ಪಕ್ಕತಮ್ಮ ಕುಂದ್ರ ಬಾ. ನೀನು ಗಾಡಿ ಒಯ್ಯಾಕತ್ತಿದ್ರ ಇವನ್ನ ನಿಮ್ಮ ಕಾಕನ ಕರ್ಕೊಂಡು ಹೋಗ್ಬಿಡು. ನಮ್ಮ ಮನ್ಯಾಗೂ ಇವು ಹುಡುಗರು ಹೋಗಾಕ ನಾವಲ್ಲಿ ನೀವಲ್ಲಿ ಏನಾಕತ್ತಾರ, ಯಪ್ಪ ಕರ್ಕೊಂಡು ಹೋಗ್ಬಿಡು. ನೋಡಿ ಸಿಗುವ ಬಿಡಾಕ, ಇನ್ನು ಅವ್ರ ಮನ್ಯಾಗೂ ಯಾರು ಇಲ್ಲ, ಇನ್ನು ಕಡೆ ಕಾರ್ಯವಿದೆ. ಅದಕ್ಕೆ ಹೋಗಿ ಲಗ್ನ ನಮ್ಮವ್ವ ಏನಕತ್ತಾಳ, ಹೋಗಿ ಅಪ್ಪ ಅವರು ನಿಮ್ಮ ಲಗ್ನಕ್ಕೆ ಬಂದಿದ್ರು, ಯಾವ ಕಾರ್ಯಕ್ರಮ ಬಿಟ್ಟಿಲ್ಲ, ಹೋಗಿ ಅಕ್ಕಿ ಕಾಳು ಹಾಕಿ ಆಯಾರು ಮಾಡಿ ಬಾಯಪ್ಪ ಅನ್ನತ್ತಾಳ. ನಂದು ಉದ್ಯೋಗ ಇತ್ತು ಬಿಡ, ನನಗೂ ಊರಿಗೆ ಹೋಗೋದು ಬಂದಿತ್ತು. ಟೇಲರ್ ಮಾಡ್ಸಕ್ಕೆ ಹಾಕ್ಯೇನುವ, ಮತ್ತು ಅವ್ರಿಗೆ ಒಂದು 15,000 ರೂಪಾಯಿದು ಕೆಬ್ನ ತಂದುಕೊಟ್ಟೇನಿ. ಹೋಗಿ ಕಂಬಾರ್ಗೆ 500 ರೊಕ್ಕ ಕೊಡೋದೈತಿ, ಟೇಲರ್ ಮಾಡ್ಸಕ್ಕೆ ಹಾಕೇನಿ, ಅಲ್ಲಿ ಹೋಗೋದಿತ್ತು. ಹಂಗಾರೆ ನಾನು ಇದು ಬಿಡ್ಲಾರ್ದೈತಿ ಅಂತ ಅದಕ್ಕೆ ಹೊಂಟೇನಿ. ಹೌದಾ ಯಪ್ಪ, ಟೀಲರ್ ತೊಗೊಂಡೆ? ಗಾಡಿ ತೊಗೊಂಡು ಭಾಳ ದಿನ ಆಗಿರ್ತಿಲ್ಲ, ಟೀಲರ್ ತೊಗೊಂಡು ಬೇಸ್ ಮಾಡಿದ್ ಬಿಡಿಯಪ್ಪ. ಗಾಡಿ ಇದ್ದಿಂದ ಅದಕ್ಕೆ ಜಾನಿನೂ ಬೇಕು, ಅವಕ್ಕೆ ಎಲ್ಲ ಜಾನಿನೂ ಮಾಡಿಸ್ಕೊಂಬಿಡು. ಕುಂಟಿ ಕೂರ್ಗಿ ಅವು ಏನೇನು ಬೇಕು ನೋಡಿ, ನೇಗ್ಲ ಪಾಗಲೆಲ್ಲ ಮಾಡಿಸ್ಕೊಂಬಿಡು. ಈಗ ಸುಗ್ಗ್ಯಾಗ ಎಲ್ಲ ಕೇಳಿದ್ರೆ ಎಲ್ಲರೂ ದುಂಬಡಿ ಇರ್ತಾವೆ, ಜಾನಿ ಸಿಗೋದಿಲ್ಲ. ನೀನು ಇದು ಅಂದ್ರೆ ಸರಕನ್ನ ತೊಗೊಂಡೋಗಿ ಹರ್ಕೋದು ಬಿತ್ತೋದು ಮಾಡ್ಕೋತೀವಿ. ಅದಕ್ಕೆ ಸಾಲಿತ್ತು, ಅದು ಇದ್ರೆ ಹೊಲ್ದಕ್ಕ ಮುಂದೆ ಮುಂಗಾರಿ ಹೆಸರು ಬಂದಿಂದ ಹರ್ಕೊಳಕ್ಕೆ ಬರ್ತೈತಿ. ಈಗ ಟೇಲರ ಮಾಡಿಸ್ಕೊಂತೇನೆ ಅಂತ ಹೋಗಿ ಹೇಳಿದೆ. ಶಾನೆ ಬಿಡು, ನೀ ಶಾನೆ ತಂದಿಂದ ಬಾಳೆ ಮಾಡಾಕತ್ತಿ. ನಿಮ್ಮ ಅಪ್ಪ ಇದ್ದಾಗ ಇಷ್ಟು ಏನು ಕಮ್ತದ ಬಾಳೆವು ಜಾನೆವು ಏನು ಮಾಡ್ಕೊಂಡಿರ್ತಿಲ್ಲ ಅವ. ಮತ್ತು ನೀ ಸಣ್ಣವಾದ್ರೂ ಎಲ್ಲ ಹೊಂದಿಕೆಲೆ ಎಲ್ಲ ಮಾಡ್ಕೊಂಡು ಬಿಡಿಯಪ್ಪ, ಚಲೋ ಆತು, ಬೇಷ ಆತ. ಇವ ಎಲ್ಲ ನಿಮ್ಮ ಆಶೀರ್ವಾದ ನೋಡುವ ನನ್ನ ತಾಯಿ, ನಿಮ್ಮ ಆಶೀರ್ವಾದಲಿದ್ದ ಇಷ್ಟೆಲ್ಲ ಬಾಳೆವು ಹೊಂದಿಕೆ ಆತ, ದುಂಡಗಾತು. ಇನ್ನೂ ಮಾಡು ಮನ್ಸೈತೆ ನನಗೆಲ್ಲನೂ. ಆ ನೇಗ್ಲ ಮಾಡಿಸ್ಬೇಕು, ಹೊಳ್ಳಿ ಒಂದು ರೋಟ್ರ್ ತಗೊಂಡ್ಬರ್ಬೇಕು,
ಆಟೋಮೆಟಿಕ್ ಬಿತ್ತು ಕೂರ್ಗಿ ತರಬೇಕು. ಭಾಳ ಐತಿ ಕೆಲಸ, ಒಬ್ಬಂಟಿಗೆ ಆಗ್ಬಿಟ್ಟೆ. ಯಾಗೊಲ್ದಾಗ ಕಡೆ ತಮ್ಮ ಸಣ್ಣವಾದ್ರೂ ಎಲ್ಲ ಮಾಡ್ಕೊಂಡು ಕಮ್ತಾನು ತೆಗಿಲಿಲ್ಲ. ನಿಮ್ಮ ಅಪ್ಪ ಸತ್ತಿಂದ ಹುಡುಗ ಹೆಂಗೆ ಮಾಡ್ತತೆ ಏನು. ಒಂದಿನ ಹೊಲದ ಮ್ಯಾರಿ ಹಚ್ಚಿರ್ಕಿಲ್ಲ ನಿಮ್ಮ ಅಪ್ಪ. ನಿನ್ನ ಸಾಲಿ ಕಲ್ಕೊಂತ ಬಂದಾವ ಸಣ್ಣವ ಆದರೂ ಶಾನೆ ತನ್ನಿಂದ ಬಾಳೆ ಮಾಡ್ಕೊಂಡೆಪ್ಪ. ನೀ ಶಾನೆ ಆದಿ ಚಲೋ ಆತು. ಅವರು ನಿಮ್ಮ ಬೀಗರು ಚಲೋ ಕುಡಿದ್ರು. ಏನ್ತಿನೂ ಶಾನೆದೈತಿ. ಹುಡುಗರು 3 ಅಲ್ಲ ತಮ್ಮ ನೀನು? ಹ್ಞೂ ಬೇವ ಚಿವಾಣ 2 ಗಂಡು ಹುಡ್ರು 1 ಹೆಣ್ಣು ಹುಡುಗಿ 3 ಹುಡುಗರಾಗ್ಯಾವ. ಆಪ್ರೇಷನ್ ಮಾಡಿಸಿಬಿಟ್ನಿ. ಅವ್ವ ಇನ್ನೊಂದು ಆಗೋಲ್ದಾಕ ಇರುವಲ್ ಬಿಡಿಯಪ್ಪ ನೀನು ಒಬ್ಬನ ಅದಿರಿ, ಅವರು ಒಬ್ರಿಗೊಬ್ರು ಇರುವಲ್ರಾಕ ಇನ್ನೊಂದು ಆಗಲಿ ಅಂದ ಬೇಡವಾ ಸಾಕು ಅಂತ ಆಪ್ರೇಷನ್ ಮಾಡಿಸಿನಿ. ನೋಡಿ ತಿಳ್ಕೊರಿ. ನಿನ್ನ ಮಕ್ಕಳು ಅದಾರ ನೋಡು, ಲಗ್ನಕ್ಕೆ ಹೋಗಂದ್ರೆ ನಾ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದು ವಾದ ನೋಡವ. ಅಷ್ಟು ಒಬ್ಬಂಟಿಗೆ ಅಷ್ಟು ಜಂಜಾಟದಾಗ ಬಾಕಾಕ ಲಗ್ನಕ್ಕೆ ಹೋಗೋಣಂತ ಹೆಂಗೆ ಬಂದ. ಮತ್ತು ಈಗ ಅವ ಹುಡುಗಂದ್ರೆ ಅವ ಅವ್ರ ಮನ್ಯಾಗ ಹಿರಿಯ ಅಂದ್ರೆ ಅವ ಈಗೆಲ್ಲ ಅವರಪ್ಪ ತೀರ್ಕೊಂಡಿಂದ ಅವಂಗ ಎಲ್ಲ ಜವಾಬ್ದಾರಿ ಅವ್ನ ತಲೆ ಮ್ಯಾಗ ಬಿದ್ದುಬಿಟ್ಟತಿ. ಮತ್ತು ಅವ ಮಾಡ್ಬೇಕಲ್ಲ ಈಗ ಅವ ಹೋಗ್ಬೇಕು ಪಾಪ. ಹೇಳಪ್ಪ ಕಾಕ ನಡಿ ಸಜ್ಜಾಗ ನಡಿ ದೋತ್ರ ಉಟ್ಕೊಂಬರ ನಡಿಯೋ ಮರಯ್ಯ. ಅಂಗಿ ಇದೆ ಇರುವಲ್ದಕ್ಕ ಯಾಕೆ ಹೋಗಲ್ದಕ್ಕ ಅಂಗಿ ಚಲೋನ ಐತೆ ಬಿಡ. ಇದು ಹೊಕ್ಕೊಂಡದ್ದು ಹೊಸಾದ ಕಣ್ಣಂಗೆ ಕಾಣ್ತೈತಿ. ಹಂಗೆ ಇರಲಿ ದೋತ್ರ ಒಂದು ಉಟ್ಕೊಂಬಂದ್ಬಿಡ. ಮಾರಯ್ಯ ಹೋಗುನಂತೀಯ. ನನಗೆ ಬರು ಮನ್ಸಿದ್ರಕಿಲ್ಪ ಮಾರಯ್ಯ. ಏನು ಬಿಡಲಿ ಬಿಸಿಲು ದಿನ ಎಲ್ಲಿ ಹೋಗುದತ್ತಾಗ ಈ ಸೂಳೆ ಮಕ್ಕಳಂದು ಹೋಗಕ್ಕೆ ನಾ ಯಾಕಂತ ಇವು ನಡಿ ಹೋಗು.